ಹಾಯ್ ಎಲ್ರಿಗೂ ಆಶಾರ್ವಿಸ್ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ. ಇವತ್ತು ನೋಡಿ ಸೇಮಿಗೆ ಮಾಡಿದ್ದೇನೆ. ತುಂಬ ಈಸಿಯಾಗಿ ಮಾಡಿದ್ದು, ಅಂದರೆ ಸಿಂಪಲ್ಲಾಗಿ ಮಾಡಿದ್ದು, ತುಂಬ ರುಚಿಯಾಗಿದೆ. ಕೆಲವರೆಲ್ಲ ಒಬ್ಬರೇ ಇರ್ತಾರೆ, ಅವರಿಗೆ ಏನು ತಿಂಡಿ ಮಾಡಲಿಕ್ಕೆ ಗೊತ್ತಿರೋದಿದ್ರೆ ಕೆಲಸಕ್ಕೆ ಹೋಗೋಗೆಲ್ಲ ಮಾಡಬೇಕಲ್ಲ, ಅದಕ್ಕೆ ನಾನು ಈ ರೀತಿ ಸಿಂಪಲ್ಲಾಗಿ ಒಂದು ತಿಂಡಿಯನ್ನು ತೋರಿಸ್ತಾ ಇರೋದು. ಸೇಮಿಗೆ ತುಂಬ ರುಚಿಯಾಗಿ ಕೂಡ ಆಗ್ತದೆ, ಬೇಗ ಕೂಡ ಆಗ್ತದೆ. ನೋಡಿ, ಇಲ್ಲಿ ನಾನು ರೋಸ್ಟೆಡ್ ಸೇಮಿಗೆ ತಗೊಂಡಿದ್ದೇನೆ. ನಿಮಗೆ ಮಾರ್ಕೆಟಲ್ಲಿ ಸಿಗ್ತದೆ ಹಲವು ಬ್ರ್ಯಾಂಡ್ಗಳಲ್ಲಿ. 3/4 ಕಪ್ಪಷ್ಟು ತಗೊಂಡಿದ್ದೇನೆ. ಮಾಡುವ ಈಗ ನಾವು ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೇನೆ. ಒಂದು 6-7 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರ್ತದೆ. ಹಾಗೆ ಒಂದು 1/4 ಚಮಚದಷ್ಟು ಸಾಸಿವೆಯನ್ನು ಸಹ ಹಾಕಿದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಇದೀಗ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಅದ್ರ ಜೊತೆ ನಾನೀಗ ಮಾಮೂಲಾಗಿ ಒಗ್ಗರಣೆಗೆ ಹಾಕುವಾಗೆ 1 ಚಮಚ ಉದ್ದಿನಬೇಳೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಬೇಕು, ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಆನಂತರ ನೋಡಿ, ನಾನಿಲ್ಲಿ 1 ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನಿಮಗೆ ಖಾರ ಜಾಸ್ತಿ ಇಷ್ಟ ಇದ್ದರೆ ನೀವು ಮೆಣಸು ಇಲ್ಲ, ಒಗ್ಗರಣೆಗೆ ನೀವು ಇಷ್ಟೇ ಹಾಕ್ಬೋದು, ಹಸಿಮೆಣಸು ಜಾಸ್ತಿ ಮಾಡ್ಕೊಂಡ್ರೆ ಆಯಿತು. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಉದ್ದಿನಬೇಳೆ ಸ್ವಲ್ಪ ಕೆಂಪಾಗ್ತಾ ಇದೆ, ಸಾಸಿವೆ ಸಿಡಿತಾ ಇದೆ. ನೋಡಿ, ಇಷ್ಟಾಗಬೇಕು. ಇಷ್ಟಾದ ನಂತರ ಇದಕ್ಕೆ ನಾವು 1 ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳುವ. ಈ ಕರಿಬೇವು ಸೊಪ್ಪು ಹಾಕ್ಕೊಂಡ ನಂತರ 1 ಹಸಿಮೆಣಸನ್ನು ಕಟ್ ಮಾಡ್ತಾಯಿದ್ದೇನೆ. ಅದೇ ಖಾರ ಜಾಸ್ತಿ ಬೇಕಾದರೆ ನೀವು ಈಗ ಹಸಿಮೆಣಸನ್ನು ಜಾಸ್ತಿ ಹಾಕಿ. ಈಗ ನೋಡಿ, ನಾನಿಲ್ಲಿ 1 ಅಂದರೆ 1/4 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೇನೆ. ನಾವೇನು 3/4 ಕಪ್ಪಷ್ಟು ಸೇಮಿಗೆ ತಗೊಂಡಿದ್ದೇವಲ್ಲ, ಅದಕ್ಕೆ 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೋದು. 1.5 ಕೂಡ ಹಾಕ್ಬೋದು, 1/4 ಕೂಡ ಸಾಕಾಗ್ತದೆ. ನೋಡಿ, ಈಗ 1/4 ಚಮಚದಷ್ಟು ಉಪ್ಪು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಆನಂತರ 1 ಚಮಚದಷ್ಟು ಸಕ್ಕರೆ, ಇದು ರುಚಿಗೆ ಚೆನ್ನಾಗಿರ್ತದೆ ಸಕ್ಕರೆ ಹಾಕೋದ್ರಿಂದ. ಈಗ ನೋಡಿ, ನೀರು ಬೇಗ ಕುದಿ ಬರ್ತದೆ, ಸ್ವಲ್ಪ ಮಾಡೋದಲ್ಲ, ಹಾಗಾಗಿ ನೀರು ಕೂಡಲೇ ಕುದಿ ಬರ್ತದೆ. ಇದು ನೀರು ಕುದೀತಾ ಇರುವಾಗ ನಾವು ಏನು ರೋಸ್ಟೆಡ್ ಸೇಮಿಗೆ ಉಂಟು ಅದನ್ನು ಹಾಕ್ಕೊಳ್ಬೇಕು. ಈ ಸೇಮಿಗೆ ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನೇ ನೀವು ಜಾಸ್ತಿ ಜನರಿಗೆ ಮಾಡ್ತೀರಿ ಅಂದರೆ ಕ್ವಾಂಟಿಟಿ ಜಾಸ್ತಿ ಆದಾಗೆ ನೀರನ್ನು ಜಾಸ್ತಿ ಮಾಡ್ತಾ ಹೋದರೆ ಆಯಿತು. ನೋಡಿ, ಇದೀಗ ಚೆನ್ನಾಗಿ ಕುದೀತಾ ಇದೆ. ಇದನ್ನು ಮುಚ್ಚಳ ಮುಚ್ಚಿ ಕೂಡ ನೀವು ಬೇಯಿಸ್ಕೊಳ್ಬೋದು. ಇಲ್ಲಿ ಸ್ವಲ್ಪ ಆಗಿರೋದ್ರಿಂದ ನಾನಿಲ್ಲಿ ಮುಚ್ಚಳವನ್ನು ಏನು ಮುಚ್ಚುತ್ತಾ ಇಲ್ಲ, ಬೇಗ ಆಗ್ತದೆ ಇದು, ಅದಕ್ಕೋಸ್ಕರ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೀವು ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬರ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ. ಇವಾಗ ನೋಡಿ, ನೀರು ಚೆನ್ನಾಗಿ ಆರ್ತಾ ಬಂದಿದೆ, ಚೆನ್ನಾಗಿ ಬೆಂದಿದೆ. ಇದು ತುಂಬ ರುಚಿಯಾಗ್ತದೆ, ಸಿಂಪಲ್ಲಾಗಿ ಮಾಡಿದ್ದು. ನಿಮ್ಗೆ ಇಷ್ಟ ಇದ್ದರೆ ನೀವು ಇದು ಏನು ಬೇರೆ ತರಕಾರಿ ಎಲ್ಲ ಹಾಕ್ಕೊಳ್ಬೋದು. ನೋಡಿ, ಈಗ 1/4 ಕಪ್ಪಷ್ಟು ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಕ್ಯಾರೆಟು, ಬೀನ್ಸು, ಟೊಮೆಟೊ ಅದನ್ನೆಲ್ಲ ಹಾಕ್ಕೊಂಡು ಕೂಡ ಮಾಡ್ಬೋದು. ಇದು ನಾನು ಸಿಂಪಲ್ಲಾಗಿ ಮಾಡಿದ್ದು. ನೋಡಿ, ಕಾಯಿ ತುರಿ ಹಾಕಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮಗೆ ಸೂಪರಾಗಿರುವ ಸೇಮಿಗೆ ಉಪ್ಪಿಟ್ಟು ರೆಡಿ ಆಗ್ತದೆ. ಇದು ತುಂಬ ಈಸಿ, ತುಂಬ ಜನರಿಗೆ ಈ ರೀತಿ ಮಾಡಲಿಕ್ಕೆ ಗೊತ್ತಿರ್ತದೆ. ಕೆಲವರು ಈಗೀಗಷ್ಟೇ ಕೆಲಸಕ್ಕೆ ಹೋಗಿ ದೂರದಲ್ಲಿದ್ದರೆ ಏನು ತಿಂಡಿ ಮಾಡಲಿಕ್ಕೆಲ್ಲ ಗೊತ್ತಿಲ್ಲ ಅಂದರೆ ಈ ರೀತಿಯೆಲ್ಲ ಮಾಡ್ಬೋದು ಅಂತ ತೋರಿಸ್ತಾ ಇರೋದು ಅಷ್ಟೇ. ನೋಡಿ, ಚೆನ್ನಾಗಿ ಬಂದಿದೆ. ನೀವು ಸಹ ಇದೇ ರೀತಿ ಒಂದು ಸತಿ ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.